ಆತ್ಮೀಯ H16 ನ್ಯೂಸ್ ಅರ್ಧೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಇವತ್ತು ಕರ್ನಾಟಕಕ್ಕೆ ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಬಹಳ ಅದ. ಯಾಕಂದ್ರೆ ಈಗಿರುವ ಎರಡು ಪಕ್ಷ ಮುಖ್ಯ, ಒಂದು ಬಿಜೆಪಿ, ಇನ್ನೊಂದು ಕಾಂಗ್ರೆಸ್. ಅದೇ ಇವತ್ತಿಲ್ಲ ಅಂತಲ್ಲ, ಜನರಲ್ಲಿ ಎಸ್ ಅದ ಮೂರನೇ ಪಕ್ಷ. ಆದ್ರೆ ಇನ್ನು ಎಲ್ಲಿವರೆಗೆ ಉಳಿತದೆ ಇದು ಪ್ರಾದೇಶಿಕ ಪಕ್ಷವಾಗಿ? ಯಾಕಂದ್ರೆ ಪ್ರಾದೇಶಿಕ ಸಮಸ್ಯೆಗಳನ್ನ ಸರ್ಕಾರ ಮುಂದೆ ಎತ್ತಿಡುವಲ್ಲೇ ಪ್ರಾದೇಶಿಕವಾಗಿ ಆಗುತ್ತಿರುವಂಥ ಅನ್ಯಾಯಗಳನ್ನ, ಕರ್ನಾಟಕಕ್ಕೆ ಆಗುತ್ತಿರುವಂಥ ಅನ್ಯಾಯಗಳನ್ನ, ಇವತ್ತು ಟ್ಯಾಕ್ಸೇಷನ್ ಆಗಿರ್ಬೋದು, ಹೊರಮರಳಿ ಕೊಡುವಂಥದ್ದಾಗಿರ್ಬೋದು, ಇವತ್ತು ಕಾಂಗ್ರೆಸ್ನು ಇವೊಂದು ರೀತಿಯಿಂದ ಈರ್ಷ್ಯೆಗಾಗಿ ಈರ್ಷ್ಯೆ ಅನ್ಬೇಕಾರೆ ಅದಕ್ಕೆ ಬಿಜೆಪಿ ಜೊತೆಗೆ ₹1 ₹5 ಅಷ್ಟೇ ಕೊಡ್ತಾರ. ಹಾಗೆ ಹೀಗೆ ಟೀಕೆ ಮಾಡೇ ಮಾಡ್ತಾರ. ಇದರಿಂದಾಗಿ ಸಹಜವಾಗಿ ಕಾಂಗ್ರೆಸ್ ಇವತ್ತು ಪ್ರಾದೇಶಿಕ ಪಕ್ಷದ ರೂಪದಲ್ಲೇ ಅದ. ಆದ್ರೆ ಒಂದು ಪ್ರಾದೇಶಿಕ ಪಕ್ಷಗೆ ಈ ವಿಷಯವನ್ನ ನಮ್ಮ JDS ಎತ್ತಾ ಇಲ್ಲ. ಜೊತೆಗೆ ತಪ್ಪುಗಳ ಮೇಲೆ ತಪ್ಪು ಮಾಡ್ತಾರಲ್ಲ. ಯಾಕಂದ್ರೆ ಒಂದು ಪ್ರಾದೇಶಿಕ ಪಕ್ಷಕ್ಕೆ ಮುಖ್ಯಬೇಕಾಗಿತ್ತು ಕರ್ನಾಟಕದಲ್ಲಿ ಕನ್ನಡ ಭಾಷೆ ಉಳಿಸ್ಕೊಳ್ಳೋದು, ಇಲ್ಲಿ ಸಮಸ್ಯೆಗಳು, ನೀರಾವರಿ ಸಮಸ್ಯೆಗಳು, ಮುಂದೆ ಅದಕ್ಕಾಗಿ ಏನು ಮಾಡಬೇಕಾಗಿದೆ ಏನಿಲ್ಲ ಅನ್ನೋ ಸಲುವಾಗಿ ಅನೇಕ ಕೆಲಸಗಳನ್ನ ಕೇಂದ್ರದ ಕಡೆಯಿಂದ ಮಾಡಿಸ್ಕೋಬೇಕಾಗಿದೆ. ಈಗ ಬಿಜೆಪಿಗೆ ಏನದಪ್ಪ ಅಂದ್ರೆ ಕಾಂಗ್ರೆಸ್ ಸಮಯದಲ್ಲೇ ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ಕೊಡಬಾರದು ಅನ್ನೋದು ಸಹಜವಾಗಿ ಯಾವುದೇ ಪಕ್ಷದ ಬಿಜೆಪಿಯಲ್ಲಿ ಮತ್ತೊಂದು ಪಕ್ಷಗಳೇ ಮಾಡೋದು ಸಹಜದ. ಆಗ ತನಗೆ ಜೆನ್ಯೂನ್ ಅನಿಸಿದ ವಿಷಯಗಳನ್ನು ತಾವು ಒತ್ತಡ ಹಾಕಿ ಬಿಜೆಪಿ ಮೇಲೆ, ಮೋದಿಯವ್ರ ಮೇಲೆ ಇಲ್ಲಿ ಕೆಲಸಗಳನ್ನು ಮಾಡಿಸ್ಬೇಕಾಗಿದೆ. ಜನಕ್ಕೆ ಬೇಕಾದಂಥದ್ದಿಲ್ಲ ಅಂತಾರೆ. ಶಿಕ್ಷಣಕ್ಕಿರ್ಬೋದು, ಅದೇ ಕಾಲಕ್ಕೆ ರೈತರಿಗಿರ್ಬೋದು, ಇನ್ನುಳಿದವರಿಗಿರ್ಬೋದು, ಕೇಂದ್ರ ಕಡೆಯಿಂದ ಒಳ್ಳೊಳ್ಳೆ ಕೆಲಸ ಇದು ಮಾಡಿಸ್ಬೇಕಾಗಿದೆ ಕರ್ನಾಟಕದಲ್ಲಿ. ಈ ಬಿಜೆಪಿಗರು ಹೇಗೆ ತಮ್ಮ ರಾಜ್ಯಗಳಲ್ಲಿ ಎಲ್ಲಿ ಡಬಲ್ ಇಂಜಿನ್ ಇದಲ್ಲ ಅಲ್ಲೇ ಒಂದಿಷ್ಟೇನು ಕೆಲಸಗಳು ಕೊಡ್ತಾರಲ್ಲ ರಾಜ್ಯಗಳಿಗೆ, ಅಂಥ ಕೆಲಸಗಳು ನಮ್ಮ ರಾಜ್ಯಕ್ಕೂ ಮಾಡಿಸ್ಬೇಕಾಗಿದೆ. ಅದ್ರ ಕಡೆ ನಾವು ತಗೊಳ್ಳಿ, ಪ್ರಾದೇಶಿಕ ಪಕ್ಷ ತಗೊಳ್ಳಿ ಅದನ್ನು. ಅದು ಇಲ್ಲಿವರೆಗೆ ಅಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಅಷ್ಟೇನೋ ಅಲ್ಲೇ ಇಲ್ಲಿಗೆ ಒಂದು ಏನೋ ಕೆಲಸ ತೋರಿಸಂಗೆ ಮಾಡ್ತಾ ಇದ್ದಾರೆ. ಬಟ್ ಜನರಿಗೆ ಹೋಗಿ ಮುಟ್ಟುವಂಥ ಕೆಲಸಗಳು ಆಗ್ತಾ ಇಲ್ಲ. ಒಬ್ಬ JDS ಅವ್ರು ಮಾಡ್ತಾ ಇದ್ದಾರೆ ಅಂತೇಳಿ ಅದು ಇವತ್ತು ನಡೀತಾ ಇದೆ. ಅದರ ಬೆನಿಫಿಟನ್ನ ನಮ್ಮ ಸಿದ್ದರಾಮಯ್ಯನವ್ರು ತೆಗೆದುಕೊಳ್ತಾ ಇದ್ದಾರೆ. ಮುಂದೆ ಗ್ಯಾರಂಟಿಗಳ ಬದಲಾಗಿ ಮಾತಾಡ್ತಾ ಇಲ್ಲ. ಯಾಕಂದ್ರೆ ಕನ್ನಡ ಜನ ಇವತ್ತು ಅನುಭವಿಸ ಸುಖ ತೆಗೆದುಕೊಳ್ತಾ ಇದ್ದಾರೆ, ಗ್ಯಾರಂಟಿಗಳಿಂದ ಲಾಭ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಆ ದಿಶೆಯಲ್ಲಿ ಏನ್ ಮಾಡ್ಲಿಕ್ಕೆ ಸಾಧ್ಯದಪ್ಪ ರಾಜ್ಯಕ್ಕೆ? ಹೇಳಿದ್ರೆ ಈಗಾಗಲೇ ಒತ್ತಡ ಹಾಕಿ ಕೇಂದ್ರ ಮೇಲೆ ಕೆಲಸ ಮಾಡಿಸ್ಬೇಕು ಅನ್ನೋದು ಒಂದಾದ್ರೆ, ಎರಡನೇದು ಅದಕ್ಕೆ ನೋಡಿದಾಗ ಇಲ್ಲಿವರೆಗೆ ಅಂತ ಹೇಳ್ಕೊಳ್ಳುವಂಥವು ಇಲ್ಲ. ಅದರಲ್ಲೂ ಇವತ್ತಿಗೂ ಹಿಂದೆ ಮಾಡಿದ ತಪ್ಪುಗಳನ್ನ ನಮ್ಮ HD ಕುಮಾರಸ್ವಾಮಿಗಳು, ದೇವೇಗೌಡರು ಮಾಡ್ತಾ ಇದ್ದಾರೆ. ನಿಮಗೂ ಗೊತ್ತದ 1999 58 ಸ್ಥಾನಗಳನ್ನು ಗೆದ್ದಿತ್ತು ಅಂತ. ಅದೇ ಹೆಚ್ಚು ಸಿದ್ದರಾಮಯ್ಯ ಇದ್ರಾಗ. ಅದ ನಂತರ ಏನಾದ್ರು ಡೆವಲಪ್ಮೆಂಟ್ ಗೊತ್ತದ 2008 ಬಿಜೆಪಿ ಹೊಂದಾಣಿಕೆ ಮಾಡ್ಕೊಂಡ್ರು, ಹಾಗೂ ಸ್ವಲ್ಪ ಕಡಿಮೆ ಆಗಿತ್ತು. ನಂತರದಲ್ಲೇ ಮತ್ತು ಕಾಂಗ್ರೆಸ್ ಹೊಂದಾಣಿಕೆ ಮಾಡಿದ ಒಂದಿಷ್ಟು ಲೆವೆಲ್ದಲ್ಲಿತ್ತು, ಮತ್ತು ಕಡಿಮೆ ಆಯಿತು. ಈಗಂತೂ 19 ಜನಕ್ಕೆ ಬಂದು ನಿಂತಿದ್ದಾರೆ. ಇದಕ್ಕೆ ಯಾಕಂದ್ರೆ ಜನ ಇದಕ್ಕೆ ಬೆಂಬಲಿಸ್ತಾ ಇಲ್ಲ. ನಿಜವಾಗಿಯೂ ಇಲ್ಲಿಯ ಮುಸ್ಲಿಮ್ಸ್ ಆಗಿರ್ಬೋದು, ಹಿಂದೂಗಳಿಗೆ ಕೆಲವೊಂದಿಷ್ಟು ಒಕ್ಕಲಿಗರಾಯಿತು, ಇನ್ನುಳಿದವರಾಯಿತು, ಆ ಮೈಸೂರು ಭಾಗದಲ್ಲೇ ಈ ಒಂದು JDS ಅನ್ನು ತಮ್ಮ ಪಕ್ಷಪ್ಪ ಅಂತೇಳಿ ಬೆಳೆಸೋಕೆ ಬಂದಿದ್ದೀನಿ, ಸುಳ್ಳಲ್ಲ. ಯಾವಾಗ ಬಿಜೆಪಿ ಹೊಂದಾಣಿಕೆ ಆಯಿತು, ಮಧ್ಯ ಸಲ 2008 ವಿಶ್ವಾಸ ಹೋಗ್ಬಿಟ್ಟು ಜನರದ್ದು. ಆಗ ಅದ್ರ ಜೊತೆ ಗುರುತಿಸ್ಕೊಳ್ಳಿಲ್ಲ ದೇವೇಗೌಡರು, ಬಟ್ ಇಂಡೈರೆಕ್ಟಾಗಿ ಅವ್ರು ಸಪೋರ್ಟ್ ಮಾಡಿದ್ರು ಮುಖ್ಯಮಂತ್ರಿ ಆಗುವಲ್ಲೇ. ಇದು ಸಹಿತ ಸಾಕಷ್ಟು ಹೊಡೆತ ಬಿತ್ತದು. ಹೀಗಾಗಿ ಇವತ್ತು ಒಂದು ಪ್ರಾದೇಶಿಕ ಪಕ್ಷವಾಗಿ ಉಳಿಬೇಕಾಗಿದ್ದ ನಮ್ಮ JDS ಆ ಸ್ಥಾನ ಕಳ್ಕೊಳ್ಳಿಕ್ಕತ್ತದನ, ಮುಂದಿನ ಜನರಿಗೆ ಕಳ್ಕೊಳ್ತದನ ಅನ್ನೋದು ದೊಡ್ಡ ಪ್ರಶ್ನೆ ಮೂಡಿದೆ. ಯಾಕಂದ್ರೆ ಇವತ್ತು ದೇವೇಗೌಡರ ಮಗ ಅಥವಾ ಮೊಮ್ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ನಾವು ನೋಡ್ತಾ ಇದ್ವಿ. ಮತ್ತು ಹೊರಗಿನವ್ರು ಯಾರೂ ಇಲ್ಲ ಅದ್ರಲ್ಲಿ, ಆ ಪಕ್ಷ ಉಳಿತಾ ಇಲ್ಲ. ನಿಧಾನಕ್ಕೆ ಒಬ್ಬರಿಂದ ಒಬ್ಬರು ತೆಗಿತಾನ ಬಂದ್ರು. ಸಿದ್ದರಾಮಯ್ಯ ಹೋದ್ಮಂತೂ ಅನೇಕರು ಹೋಗ್ಬಿಟ್ರು. ಮನ್ಮೇಲೆ ನೋಡ್ರಿ GT ದೇವೇಗೌಡರು ಮತ್ತು ನಮ್ಮ ಈಗಾಗಲೇ ಇಬ್ರಾಹಿಂ ಅವರು ಇಬ್ಬರು ಬಂದಿದ್ರು. ನಮ್ಮ ಇಬ್ರಾಹಿಂರಂತೆ ನಮ್ಮ ಸಿದ್ದರಾಮಯ್ಯ ರೋಲ್ ಮಾಡ್ಕೊಂಡು ಬಂದಿದ್ರು ಅವರು, CM ಇಬ್ರಾಹಿಂ. ಅದ್ರ ಜೊತೆಗೆ ನಮ್ಮ GT ದೇವೇಗೌಡರು ಇದ್ರು. GT ದೇವೇಗೌಡರು ಮೈಸೂರು ಭಾಗದಲ್ಲಿ ಒಳ್ಳೆ ಹಿರಿಯ ನಾಯಕರು. ಅವ್ರಿಗೂ ಅಂತ ಹೇಳ್ಕೊಳ್ಳುವಂತ ಏನಿಲ್ಲ, ಏನಿದ್ರು ತಮ್ಮ ಮಕ್ಕಳಿಗೆ ಉಳಿಸುವಂತ ಕೆಲಸ ಮಾಡಿದ್ರು.
ಎಚ್ ಕುಮಾರಸ್ವಾಮಿ. ಅದಂತರ ಮತ್ತೆ ಯಾರು ಬೆಳೆಸ್ತಾ ಇದ್ದಾರೆ ಅಂದ್ರೆ ಇವತ್ತು ತಮ್ಮ ನಿಖಿಲ್ ಕುಮಾರಸ್ವಾಮಿ ಬೆಳೆಸ್ತಾ ಇದ್ದಾರೆ ದೇವೇಗೌಡರು. ಯಾಕಂದ್ರೆ ಇದು ಏನಾಗಿದೆಪ್ಪ ಅಂದ್ರೆ ಕನ್ನಡ ಜನರಿಗೆ ಕನ್ನಡ ಪರವಾಗಿ ಮಾಡುವಂಥ ಕೆಲಸಗಳು ಅಲ್ಲ ಅನ್ನುವಂಥದ್ದು. ಯಾಕಂದ್ರೆ ಇಡೀ ಕನ್ನಡಕ್ಕೆ ಕನ್ನಡ ಸಮುದಾಯಕ್ಕೆ ಇದನ್ನು ಕೇವಲ ತಮ್ಮ ಕೊಟ್ಟು ಬೆಳೆಸ್ತಾ ಇದ್ದಾರಪ್ಪ ಅನ್ನೋಂಥ ಪ್ರಚಾರ ಸಹಜದ ವಿರೋಧ ಪಕ್ಷಗಳು ಮಾಡೇ ಮಾಡ್ತಾರೆ. ಈಗ ಮತ್ತೆ 2022ರಲ್ಲಿ ನಾವು ಅಧಿಕಾರಕ್ಕೆ ಬರ್ತೀವಿ, ಅಧಿಕಾರ ಹಿಡಿತೀವಿ, ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಯಾರನ್ನ? ಕುಮಾರಸ್ವಾಮಿಗಳನ್ನ. ಅದೇ ಜಿ ಟಿ ದೇವೇಗೌಡರು ತಮ್ಮಲ್ಲಿಟ್ಟುಕೊಂಡು ಜಿ ಟಿ ದೇವೇಗೌಡರು ಮುಂದಿನ ನಮ್ಮ CM ಮತ್ತೇನೋ ಘೋಷಣೆ ಮಾಡಿದ್ರೆ ನಮ್ಮ ನಾಯಕರು ಇದ್ರೆ ಒಂದು ಹೊಸ ರೂಪ ಹಿಡಿತೇನೋ ಅದು ಆಗಲಿಲ್ಲ. CM ಇಬ್ರಾಹಿಂ ಇವ್ರು ನಮ್ಮ ಕೂಡ ಬಂದಿದ್ರು, ಬಹಳ ವರ್ಷಗಳ ಜೊತೆಗಿದ್ದಂಥವ್ರು ದೇವೇಗೌಡರ ಜೊತೆಗೆ. ಅವರು ಸಿದ್ದರಾಮಯ್ಯ ಜೊತೆ ಸಂಪರ್ಕ ಇತ್ತವರು. ಇಬ್ರಾಹಿಂ ಅವ್ರದ್ದು ಇಲ್ಲ ಅಂತಲ್ಲ, ನಂತರ ಅದು ಅವ್ರನ್ನ ಬಿಟ್ಟು ಬಂದಿದ್ರು ಅವರೆಲ್ಲ. ಅವ್ರನ್ನೂ ಸಹಿತ ಹೊರಗೆ ಹಾಕೊಂಡ್ರು, ಜಿ ಟಿ ದೇವೇಗೌಡರು ಹೊರಗೆ ಹಾಕೊಂಡ್ಬಿಟ್ರು, ಉಳಿದ್ರೆ ಯಾರು ಇಲ್ಲ. ಈಗ ಮೂರನೇ ಒಂದು ಪ್ರಾದೇಶಿಕ ಪಕ್ಷವಾಗಿ ಉಳಿತದ್ರ ಇದು. ನಿಜವಾಗಿ ಪ್ರಾದೇಶಿಕ ಪಕ್ಷ ಬೇಕ್ರಿ, ನಮ್ಮ ಅಸ್ಮಿತೆಯನ್ನು ಉಳಿಸೋ ಸಲುವಾಗಿ ಪ್ರಾದೇಶಿಕ ಪಕ್ಷ ಬೇಕು. ಆದರೆ ಇಲ್ಲಿವರೆಗೆ ಪ್ರಾದೇಶಿಕ ಪಕ್ಷ ಸಲುವಾಗಿ ಇವ್ರು ಏನು ಪ್ರಯತ್ನ ಮಾಡಿದ್ದಾರೆ ಇಬ್ಬರು, ನಮ್ಮ ದೇವೇಗೌಡರು ಅವ್ರ ಮಗ ಎಚ್ ಡಿ ಕುಮಾರಸ್ವಾಮಿ ಅವರು. ಹಿಂದಿನ ಯಾವುದೋ ಕಡೆ ಹೇಳ್ತಾ ಹೋಗ್ತಾ ಇರ್ತಾರೆ ಹಾಗೆ. ಆದರೆ ಎಷ್ಟು ಮಂದಿ ಈಗ ವರ್ಕ್ ಮಾಡ್ತಾ ಇದ್ದಾರೆ, ಕೇಂದ್ರದಿಂದ ಎಷ್ಟು ಕೆಲಸ ಮಾಡಿಸಿದ್ದಾರೆ. ಹೌದು, ಕೇಂದ್ರ ಕೆಲಸ ಮಾಡಿಸ್ಬೇಕಾಯ್ತಾರೆ ಇಷ್ಟರೊಳಗು. ಅದು ಕೇಂದ್ರಕ್ಕೂ ಗೊತ್ತದ ನಮ್ಮ ಭಾರತೀಯ ಜನತಾ ಪಕ್ಷದ ಮೋದಿಯವರಿಗೆ ಪ್ರಾದೇಶಿಕ ಪಕ್ಷನ ಯಾಕೆ ಬೆಳೆಸಬೇಕು, ಇದೆಲ್ಲ ನಮ್ಮ ಹಿರಿಯ ಆಗ್ತದಂತೆ. ಅವರು ಆ ಪ್ರಮಾಣದಲ್ಲೇ ಸಪೋರ್ಟ್ ಮಾಡಿ ಬೆಳೆಸ್ತಾ ಇಲ್ಲ JDS ಅವರನ್ನ. ಏನೋ ಇತ್ತೀಚೆಗೆ ಒಂದು ಸುದ್ದಿ ಕೇಳಿದ್ವಿ ನಾವು, ಇಲ್ಲಪ್ಪ ಅಷ್ಟು ಒಂದಿಷ್ಟು 34 ಸೀಟು ಬಂದರೆ ಇವ್ರು ಮುಖ್ಯಮಂತ್ರಿ ಮಾಡ್ಬೋದು, ಇದು BJP ಅಂತ ಬಂದಾಗಲ್ಲ. ಜನ 30-40 ಅದು 50 ತನಕ ಕೊಡ್ತಾರೆ ಸೀಟ ನಮ್ಮ ದೇವೇಗೌಡರಿಗೆ ಮತ್ತು ಅವ್ರ ಮಕ್ಕಳಿಗೆ. ಮತ್ತು ಒಬ್ಬ ಮೊಮ್ಮಗಳ ಬಗ್ಗೆ ನೀವು ಕೇಳಿದಿರಿ, ಏನೆಲ್ಲ ಅವ್ರ ಮೇಲೆ ಆರೋಪಗಳು ಬಂದು ಅಂತೇಳಿ. ಹೀಗಾಗಿ ಇದೆಲ್ಲ ನೆನಪಿಸ್ಕೊಂಡಾಗ ದೇವೇಗೌಡರು ಸ್ವತಃ ಈ ಪಕ್ಷವನ್ನು ದಿವಾಳಿ ಎಬ್ಸೋದ್ರಲ್ಲೇ, ಒಂದು ದಂಡಿಗೆ ಹಚ್ಚೋದ್ರಲ್ಲೇ ಕಾರಣೀಕರ್ತರಾದ್ರ ಅಂತೇಳಿ. ಹೌದು, ಪುತ್ರ ವೈಭವ ಇರಬೇಕು, ತಮ್ಮ ಮಕ್ಕಳು ಉಳಿಸಬೇಕು, ಬೆಳೆಸಬೇಕು, ಎಲ್ಲರಿಗೂ ಅದ ಇಲ್ಲಂತಲ್ಲ. ಆದರೆ ಇದೊಂದು ಸಾರ್ವಜನಿಕ ರಂಗದ ಕೆಲಸ ಇರುವುದರಿಂದಾಗಿ ಜನಸಾಮಾನ್ಯವಾಗಿರುತ್ತಿರುವಂಥ ಪಕ್ಷ ಆಗಿದ್ದರಿಂದಾಗಿ ಜನಸಾಮಾನ್ಯ ಸಮಸ್ಯೆ ತಗೊಂಡು ಜನಸಾಮಾನ್ಯರಲ್ಲೇ ಕೆಲವು ವ್ಯಕ್ತಿಗಳು ಯೋಗ್ಯರನ್ನು ಬೆಳೆಸಬೇಕು, ಅವ್ರನ್ನ ಲೀಡರ್ ಅಂತ ಒಪ್ಕೋಬೇಕಾಗ್ತದೆ. ಜಿ ಟಿ ದೇವೇಗೌಡರಿಗೆ ಏನಾಗಿತ್ತು, CM ಇಬ್ರಾಹಿಂ ಅವ್ರಿಗೆ ಏನಾಗಿತ್ತು, ಇವ್ರು ಜೊತೆಗಾರರು, ಒಳ್ಳೆಯ ಮಾತುಗಾರರು. ರಾಜಕೀಯದಲ್ಲಿ ಏನು ಬೇಕು? ಶುದ್ಧ ಹಸ್ತ ಅಂತ ಹೇಳ್ತೀವಿ, ಆದ್ರೆ ನಡೆಯುವುದು ನಾವು ಅಂತಾರೆ ಶುದ್ಧ ಹಸ್ತ ಮತ್ತು ಒಳ್ಳೆ ಮಾತುಗಾರಿಕೆ. CM ಇಬ್ರಾಹಿಂರಿಗೆ ಏನು ಮಾತುಗಾರಿಕೆ ಕಡಿಮೆ ಇತ್ತು. ಬಸವಣ್ಣವ್ರ ವಿಚಾರಗಳನ್ನು, ವಚನ ಸಾಹಿತ್ಯವನ್ನು ತಿಳಿದುಕೊಂಡಂಥ ಒಬ್ಬ ಅತ್ಯಂತ ಗಂಭೀರ ವ್ಯಕ್ತಿ. ತಪ್ಪಾಗಿಲ್ಲ ಅಂತಲ್ಲ, ಭದ್ರಾವತಿಯಲ್ಲಿ ಅಲ್ಲಿಲ್ಲೇ ಅವರು ಇತಿಹಾಸದ ಅವರು ನೀವು ಹೊರಗೆ ಕಳ್ಕೊಂಡ್ರಿ. ಈ ಉಳಿದವರು ಯಾರು? ಒಬ್ಬ ನಿಖಿಲ್ ನಮ್ಮ ಕುಮಾರಸ್ವಾಮಿ ನಿಜವಾಗಿಯೂ ಪಾರ್ಟಿಯನ್ನು ಕಟ್ಟಬಲ್ರ, ಜನ ಅವ್ರನ್ನ ನಂಬಬಲ್ರ. ಯಾಕೆ ಈಗಾಗಲೇ ಸೋತಿದ್ದಾರೆ 2 ಮಕ್ಕಳು ನಿಂತವರು. ಇವೆಲ್ಲ ಇದ್ದಾಗ ಕುಮಾರಸ್ವಾಮಿಗಳು ಮುಖ್ಯಮಂತ್ರಿ ಹೆಂಗೆ ಆಗ್ತಾ ಇದ್ದಾರೆ? BJP ಎಷ್ಟು ಮಟ್ಟಿಗೆ ನಂಬುದಕ್ಕಾರರಿದ್ದಾರೆ? 2022ರಲ್ಲೇ ಕುಮಾರಸ್ವಾಮಿಗಳು ಮುಖ್ಯಮಂತ್ರಿ ಘೋಷಣೆ ಮಾಡ್ತಾರೆ ಅವರು. ನೋಡು, ಏನೂ ಇರಲಿ, ಒಟ್ಟಿನಲ್ಲೇ ನಮ್ಮ ದೇವೇಗೌಡರು ಕುಮಾರಸ್ವಾಮಿಗಳು ಬೆಂದಲ್ಲ. ದೇವೇಗೌಡರಿಂದ ಪುತ್ರ ವ್ಯಾಮೋಹದಿಂದ ಸಿದ್ದರಾಮಯ್ಯ ಕಳ್ಕೊಂಡ್ರು ಅಷ್ಟೇ ಸಹಿತ. ಸಿದ್ದರಾಮಯ್ಯ ಇದ್ದರೆ ಇವತ್ತು ಅವರೇನು ಆಬ್ಸಲ್ಯೂಟ್ ಮೆಜಾರಿಟಿ ತರ್ತಿದ್ದಾರೆ ಅಂತ ಹೇಳೋದಿಲ್ಲ. ಬಟ್ ಆದರೂ JDS ಒಂದು ಮಹತ್ವ ಸ್ಥಾನ ಕರ್ನಾಟಕದಲ್ಲಿ ಇರ್ತಿತ್ತು ಅಂತೇಳಿ. ಇಲ್ಲಿವರೆಗೆ ದೇವೇಗೌಡರು ಮಾಡಬೇಕಾಗಿತ್ತು. ಇಂಪಾರ್ಟೆಂಟ್ ಯಾವುದಪ್ಪ? ಕಾಂಗ್ರೆಸ್ಸಿಗರ ಕೇಳೋಕ್ಕಿಂತ ಮೊದಲು ತಮ್ಮ ಪಕ್ಷದ ಅಜೆಂಡಾ ಮಾಡ್ಕೊಂಡು ಹೋರಾಟ ಮಾಡಿದ್ರೆ ಇಷ್ಟೊಳಗೆ ಇನ್ನೂ ಡೆವಲಪ್ಮೆಂಟ್ ಆಗ್ತಾ ಇತ್ತು. ಅದಾಗ್ತಾ ಇಲ್ಲ. ಇದಕ್ಕೆ ಕಾರಣದ್ರೆ ಮೊದಲು ಹೇಳಿದೆ ನಿಮಗೆ, ರಾಜ್ಯದ ಹಿತಾಸಕ್ತಿ ಬಗ್ಗೆ ಹೆಚ್ಚು ಗಮನ ಇಲ್ಲ. ಎಲ್ಲದಾಗಿ ಮನೆ ಕುಟುಂಬದವರು ಇರುವುದರಿಂದಾಗಿ ಜನ ನಂಬ್ತಾ ಇಲ್ಲ. ಇದರಿಂದಾಗಿ ತೊಂದರೆ ಆಗ್ತಾ ಇದೆ. ಮತ್ತು ಅದೇ ಕಾಲಕ್ಕೆ ನಮ್ಮ BJP ಆಯಿತು, ಕಾಂಗ್ರೆಸ್ ಆಯ್ತು. ಕಾಂಗ್ರೆಸ್ ಬಿಟ್ಟು ಹೋಗಿದ್ದಾರೆ ಬಿಡ್ರಿ. BJPಗೆ ಯಾಕೆ ಇವ್ರನ್ನ ಬೆಳೆಸ್ಕೊಡ್ತಾರ? ತಮ್ಮದೇ ಲೀಡರ್ನ ಬೆಳೆಸೋ ಪ್ರಯತ್ನ ಮಾಡೇ ಮಾಡ್ತಾರೆ. ಹೀಗಾಗಿ JDS ನಮ್ಮ ದೇವೇಗೌಡರದು ಈ ಪಕ್ಷ ಎಷ್ಟು ವರ್ಷ ಮುಂದುವರೆದಿತ್ತು ಅನ್ನೋದು ಒಂದು ಪ್ರಶ್ನೆ ಅದ. ಯಾಕಂದ್ರೆ ಅವ್ರ ಕುಟುಂಬದವ್ರು ಬಿಟ್ಟು ಬೇರೆ ಯಾರು ನಾಯಕರು ಇಲ್ಲ. ಅದೇ ಕಾಲಕ್ಕೆ ಇಡೀ ರಾಜ್ಯ ತುಂಬ ತನ್ನ ಸಂಘಟನೆಯೂ ಮಾಡ್ಕೊಳ್ಳಿಲ್ಲ ಅನ್ನೋದನ್ನು ಒಪ್ಕೊಳ್ತಾ, ಅದೇನೋ ಆಗಲಿ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ದೇವೇಗೌಡರು, ಮಾಡಲಿ, ಯಶಸ್ವಿ ಆಗಲಿ ಅಂತ ಮತ್ತೆ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ಸಚಿವ ಕೈಗಳಲ್ಲಿ ವಂದನೆಗಳು.